Good evening, everyone. Welcome to Me for You Academy. My name is Mutturaj, and today we have a lesson called Present Perfect Continuous Tense. ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಲಿತಾ ಇದ್ದೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲ ಪಾಠಗಳನ್ನು ನಾನು ನಿಮಗೆ ಆಲ್ರೆಡಿ ಟೀಚ್ ಮಾಡಿದ್ದೇನೆ. ಅದರ ವಿಡಿಯೋಸ್ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಯಾರು ಈ ಕ್ಲಾಸಸನ್ನು ಅಟೆಂಡ್ ಆಗಿಲ್ಲ, ದಯವಿಟ್ಟು ವಾಪಸ್ ಹೋಗಿ ಈ ವಿಡಿಯೋಸನ್ನು ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಪೂರ್ತಿ ಲೆಸನ್ ನಾನು ನೋಟ್ಸ್ ಕೂಡ ಹಾಕಿದ್ದೇನೆ. ಎನಿ ಒನ್ ಹೂ ಹ್ಯಾಸ್ ಎನಿ ಡೌಟ್ಸ್, ಫೀಲ್ ಫ್ರೀ ಟು ಆಸ್ಕ್ ಮೀ ಇನ್ ದ ಕಮೆಂಟ್ಸ್. ರೈಟ್ ಇನ್ ದ ಕಮೆಂಟ್ಸ್ ವಾಟ್ ಎವರ್ ಯುವರ್ ಡೌಟ್ಸ್ ಆರ್ ದೇರ್ ಆ್ಯಂಡ್ ರೈಟ್ ದ ನೋಟ್ಸ್. ನಾನು ಸ್ಲೋ ಆಗಿ ಡಿಸ್ಕ್ರೈಬ್ ಮಾಡ್ತಾ ನಿಮಗೆ ನೋಟ್ಸನ್ನು ಬರಿತಾ ಇರ್ತೀನಿ. ದಯವಿಟ್ಟು ನೋಟ್ಸನ್ನು ಕೂಡ ಬರ್ಕೊಳ್ಳಿ. ದೆನ್ ಯು ಕ್ಯಾನ್ ರೈಟ್ ಮೋರ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್. ಯು ಕ್ಯಾನ್ ರೈಟ್ ಯುವರ್ ಎಕ್ಸಾಂಪಲ್ಸ್ ಇನ್ ದಿ ಕಮೆಂಟ್ಸ್ ಆಲ್ಸೋ so that I can see and reply you whenever I am free. So let me take you to the lesson today. Please take the heading present perfect continuous tense. Aita? Good. So let's go about it right now. Okay. Right. Present perfect continuous tense. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಅರ್ಥ ಮಾಡ್ಕೋಬೇಕು. ಎಲ್ಲಾದರೂ ಕಂಟಿನ್ಯೂಸ್ ಅಂತ ಬಂದರೆ ನಿಮಗೆ ಇಲ್ಲಿ V4 ಯೂಸ್ ಆಗುತ್ತೆ. ಆಲ್ವೇಸ್ ಯು ಯೂಸ್ V4 ಓವರ್ ದೇರ್. ವರ್ಬ್ ಇನ್ ING ಫಾರ್ಮ್. ಯಾವಾಗಲಾದರೂ ಕಂಟಿನ್ಯೂಸ್ ಬಂದರೆ ನಿಮಗೆ V4 ಯೂಸ್ ಆಗುತ್ತೆ. ಯು ಶುಡ್ ಬಿ ಆಲ್ವೇಸ್ ಅವೇರ್ ಅಬೌಟ್ ಇಟ್. ಸೊ ನೆಕ್ಸ್ಟು ಹ್ಯಾವ್ ಬಂದಾಗ ಹ್ಯಾವ್ ಬೀನ್ ಯಾವಾಗ ಬರುತ್ತೆ? I, we, you, they ಬಂದಾಗ ಹ್ಯಾವ್ ಬೀನ್ ಬರುತ್ತೆ. ಓಕೆ, ಯಾವಾಗ ಬರುತ್ತೆ? I, we, you, they ಬಂದಾಗ ಹ್ಯಾವ್ ಬೀನ್ ಬರುತ್ತೆ. ಹ್ಯಾಸ್ ಬೀನ್ ಯಾವಾಗ ಬರುತ್ತೆ? ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಬೀನ್ ಬರುತ್ತೆ. ಆಯ್ತಲ್ಲ? I, we, you, they ಬಂದರೆ ಹ್ಯಾವ್ ಬೀನ್, ಹಿ, ಶಿ, ಇಟ್ ಬಂದರೆ ಹ್ಯಾಸ್ ಬೀನ್. ಓಕೆ, ನೆಕ್ಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯೂಸ್ ನಂಬರ್ 1. ಯೂಸ್ ಕೇಸ್ ಏನಂತ ಅರ್ಥ ಮಾಡ್ಕೊಳ್ಳಂತೆ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಆನ್ ಆಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ at some point in time and still going on at the time of talking. ಮಜಾ ಅಲ್ಲ? ಒಂದು ಒಂದು ಕೆಲಸ ಪಾಸ್ಟ್ನಲ್ಲಿ ಒಂದು ಕೆಲಸ ಪಾಸ್ಟ್ನಲ್ಲಿ ಸ್ಟಾರ್ಟ್ ಆಯಿತು. ಈಗ ನಾವು ಮಾತಾಡೋ ಟೈಮ್ನಲ್ಲಿ ಕೂಡ ಇನ್ನೂ ನಡೀತಾ ಇದೆ. ಚಾಲೂ ಆಗಿದೆ, ಕೆಲಸ ಚಾಲೂ ಆಗಿದೆ. ಈ ಮಾತಾಡೋ ಟೈಮ್ನಲ್ಲಿ ಕೂಡ ಇನ್ನೂ ನಡೀತಾ ಇದೆ ಅನ್ನುವಂಥ ಸಮಯದಲ್ಲಿ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಏನು ಹಂತದದು? ಏನು ಹಂತದು? ಪಾಸ್ಟಲ್ಲಿ ಏನು ಶುರುವಾಯಿತು, ಇನ್ನೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಏನು ಕೆಲಸ? ಲೆಟ್ ಸಿ. ಮಾಡುತ್ತಾ ಇದ್ದೇನೆ, ಆವಾಗಿಂದ ಮಾಡುತ್ತಾ ಇದ್ದೇನೆ, ಇವಾಗಿಂದ ಮಾಡುತ್ತಾ ಇದ್ದೇನೆ ಅನ್ನುವಂಥದ್ದು ಇದರಲ್ಲಿ ಟೆನ್ಸಸ್ಗಳು ಮೀನಿಂಗ್ ಬರುತ್ತೆ. ಇದರ ಮೀನಿಂಗ್ ಈ ಥರ ಬರುತ್ತೆ. ಓಕೆ, ಸೊ ಲೆಟ್ ಮಿ ಗಿವ್ ಯು ಸಮ್ ಆಡ್ವರ್ಬ್ಸ್. ಈ ಪಾಠದಲ್ಲಿ ಬರುವಂಥ ಆಡ್ವರ್ಬ್ಸ್ ಏನಿರ್ತವೆ? ಸೆಂಟೆನ್ಸ್ಗಳು ಯಾವಾಗ ಸಿನ್ಸ್ ಅಂತ ಬರುತ್ತೆ, ಫ್ರಮ್ ಅಂತ ಬರುತ್ತೆ, ಫಾರ್ ಅಂತ ಬರುತ್ತೆ, ಫಾರ್ ಅ ಲಾಂಗ್ ಟೈಮ್ ಅಂತ ಬರುತ್ತೆ, ಫಾರ್ ಜಸ್ಟ್ ಎಟ್ಸೆಟ್ರಾ. ಓಕೆ, ಲೆಟ್ಸ್ ಗೋ ವಿತ್ ಎಕ್ಸಾಂಪಲ್ಸ್. ಲೆಟ್ಸ್ ಗೋ ವಿತ್ ಸಮ್ ಎಕ್ಸಾಂಪಲ್ಸ್. ನಾನು ಆವಾಗಿಂದ ಈ ಕೆಲಸ ಮಾಡುತ್ತಾ ಇದ್ದೇನೆ, ಇವಾಗಿಂದ ಈ ಕೆಲಸ ಮಾಡುತ್ತಾ ಇದ್ದೇನೆ ಅನ್ನೋ ಹಂಗೆ. ಅರ್ಥ ಆಯ್ತಲ್ಲ? ಓಕೆ, ಲೆಟ್ ಮೀ ಟೇಕ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2008. ಅರೆ, ಇದರ ಅರ್ಥ ಏನು? ಯಾರು ಹೇಳ್ತೀರಿ? ಪಾಸಿಟಿವ್ ಸೆಂಟೆನ್ಸ್ ಅಂತ ನಾನು ಇಂಗ್ಲಿಷ್ ಅನ್ನು ಎರಡ್ ಸಾವಿರದ ಪಾಠ ಎಂಟರಿಂದ ನಾನು ಮಾಡುತ್ತಿದ್ದೇನೆ. ಇಂಗ್ಲಿಷ್ ಪಾಠವನ್ನು ಇಂಗ್ಲಿಷ್ ಅನ್ನು ಕಲಿಸುತ್ತಿದ್ದೇನೆ. ಪಾಸಿಟಿವ್ ಸೆಂಟೆನ್ಸಸ್. ನಾನು ಇಂಗ್ಲಿಷ್ 2008ನಿಂದ ಕಲಿಸುತ್ತಿದ್ದೇನೆ. ಕರೆಕ್ಟ್. ಕಲಿಸುತ್ತಾ ಇದ್ದೇನೆ. ಇದರ ಅರ್ಥ ಏನು? 2008ಕ್ಕೆ ಸ್ಟಾರ್ಟ್ ಮಾಡಿದೆ,
ಇನ್ನ ನಡೀತಾ ಇದೆ. 2008ಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನ ನಡೀತಾನೆ ಇದೆ ಈ ತರ ಕೆಲಸ. ವಿ ಹ್ಯಾವ್ ಬೀನ್ ಅಟೆಂಡಿಂಗ್ ದ ಕ್ಲಾಸ್ ಫ್ರಮ್ ಜೂನ್. ಸಿನ್ಸ್ ಜೂನ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಜೂನ್ ತಿಂಗಳಿನಿಂದ ಕ್ಲಾಸನ್ನು ಹಾಜರಾಗುತ್ತಾ ಇದ್ದೇವೆ. ಹೇಳ್ಬೋದಾ ಹಾಜರಾಗುತ್ತಾ ಇದ್ದೇವೆ ಅಂತ? ವೇಕೆನ್ಸಿ ಹಾಜರಾಗುತ್ತಾ ಇದ್ದೇವೆ. ಅಂಡರ್ಸ್ಟ್ಯಾಂಡ್? ಜಸ್ಟ್ ಅ ಸೆಕೆಂಡ್. Sir, we have been attending the class from June ಅಂತ ಬರಲ್ಲ ಸರ್? ಒಂದು ನಿಮಿಷ. ವೆನ್ ಇಟ್ ಇಸ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮ್ ಯು ಕ್ಯಾನ್ ಸೇ ಯಾ. ಸೊ ಜೂನ್ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಆಲ್ ಆಫ್ ಯು ಆರ್ ಸಿಟಿಂಗ್ ಓವರ್ ಹಿಯರ್ ಆರ್ ಅಟೆಂಡಿಂಗ್ ದ ಕ್ಲಾಸ್. ನೌ ಇಟ್ ಈಸ್ ಗೋಯಿಂಗ್ ಆನ್ ಅಕ್ಟೋಬರ್ ನಡೀತಾ ಇದೆ. ಜೂನ್ ಇಂದ ನಾನು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ ಅಂದರೆ ದಿಸ್ ಇಯರ್ ಜೂನ್, ಪ್ರಾಬ್ಲಿ ದಿಸ್ ಇಯರ್ ಜೂನ್ ಓನ್ಲಿ. ಓಕೆ. ಸೊ ಹಾಗೆ ನೀವು ಜೂನ್ ಆಗಲಿ ಜುಲೈ ಆಗಲಿ ನೀವೊಂದು ಪರ್ಟಿಕ್ಯುಲರ್ ತಗೊಂತೀರಿ, ಅಥವಾ ಜುಲೈ ಅಥವಾ ಜೂನ್ 2025 ಹಿಂಗೆ ಮೆನ್ಷನ್ ಮಾಡ್ಬೇಕು ನೀವು. ಓಕೆ. ಫಾರ್ ಎಕ್ಸಾಂಪಲ್ ಹಿಯರ್ ಐ ಆಮ್ ಗೋನ್ ಗೆಟ್ ಇಟ್ ಫಾರ್ ಜೂನ್ 2025. ಓಕೆ. ಸೊ ಒಂದು ಪರ್ಟಿಕ್ಯುಲರ್ ಟೈಮಿಂದ ನೀವೇನು ಮಾಡ್ತಾ ಇದ್ದೀರಿ, ಕ್ಲಾಸನ್ನು ಹಾಜರಾಗುತ್ತಾ ಇದ್ದೇವೆ ಅಂದಂಗೆ. ಡೇಟ್ ಅಂತಷ್ಟೇ ಅಲ್ಲ, ಒಂದು ಇದನ್ನು ಹೇಳ್ಬೋದು ನೀವು, ಏನು ಒಂದು ಟೈಮ್ ಕೂಡ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ಟೈಮನ್ನು ನೀವು ಮೆನ್ಷನ್ ಮಾಡ್ಬೇಕಲ್ಲಿ ಅಷ್ಟೇ. ಓಕೆ. ಸರ್ ಫ್ರಮ್ ಅಂತ ಯಾವಾಗ ಬರುತ್ತೆ ಸರ್? ಅದು ಬರುತ್ತೆ. ನಾನು ನಿಮ್ಗೆ ಟೈಮ್ ಪ್ರಿಪೋಸಿಷನ್ ಹೇಳ್ತೇನೆ. ಓಕೆ. ಟೈಮ್ ಪ್ರಿಪೋಸಿಷನ್ ಅಂತ ಹೇಳ್ತೇನೆ. ಸಿನ್ಸ್, ಫ್ರಾಮ್, ಫಾರ್ ಮೂರಕ್ಕೂ ಸ್ವಲ್ಪ ಇಷ್ಟಿಷ್ಟ ಫರಕ್ ಇರ್ತದೆ. ಐ ವಿಲ್ ಟೆಲ್ ಯು. ಓಕೆ. ಯು ಹ್ಯಾವ್ ಬೀನ್ ರೈಟಿಂಗ್ ನೋಟ್ಸ್. Sir, writing spelling mistake. ಹಾ. You have been writing notes for 30 minutes. ಓಕೆ. ಈಗ ಹೇಳ್ತೀನಿ. ಫ್ರಾಮ್ ಅಂದರೆ ಇಂದ ಅಂತಾಗತ್ತೆ. ಇದು ಎಕ್ಸಾಕ್ಟ್ ಟೈಮು ಆಗ್ಬೋದು, ಒಂದು ಸಮ್ ಅಮೌಂಟ್ ಟೈಮು ಆಗ್ಬೋದು. ಫ್ರಮ್ ಅಂದ್ರೆ. ಸಿನ್ಸ್ ಅಂದ್ರೆ ಒಂದು ಎಕ್ಸಾಕ್ಟ್ ಟೈಮ್ ತಗೊಂಡು ಬರಬೇಕು. ಫಾರ್ ಅಂದ್ರೆ ಇಷ್ಟು ಹೊತ್ತಿನ ಮಟ್ಟಿಗೆ ಅಂದಂಗೆ, ಒಂದು 30 ನಿಮಿಷ, ಒಂದು ಅರ್ಧ ತಾಸು ಆದ್ ನೀ ಬರೆಯಕತ್ತಿ, ಗೊತ್ತಾಗತ್ತಿಲ್ಲ, ಇನ್ನು ಜಲ್ದಿ ಮುಗಿಸು ಅಂತೀವಲ್ಲ ಹಂಗೆ. ಅರ್ಥ ಆಯ್ತಲ್ಲ? ಸೊ ಇದು ಸಿನ್ಸು, ಫ್ರಾಮ್ ಆ್ಯಂಡ್ ಫಾರ್ ಡಿಫ್ರೆನ್ಸ್. ಓಕೆ. ಯು ಹ್ಯಾವ್ ಬೀನ್ ರೈಟಿಂಗ್ ದ ನೋಟ್ಸ್ ಫಾರ್ 30 minutes. ಬರೆಯುತ್ತಾ ಇದ್ದೀಯಾ? ಓಕೆ. ಸೊ ನೆಕ್ಸ್ಟ್, ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಆನ್ ದಿ ಗ್ರೌಂಡ್ ಫಾರ್ 2 hours. ಅವರು ಗ್ರೌಂಡ್ನಲ್ಲಿ 2 ತಾಸಿನಿಂದ ಆಡುತ್ತಾ ಇದ್ದಾರೆ. 2 ತಾಸಿನಲ್ಲಿ ಆಡುತ್ತಾ ಇದ್ದಾರೆ. 2 ತಾಸಿಂದ ಅವರು ಗ್ರೌಂಡ್ನಾಗ ಆಡ್ತಾನೆ ಇದ್ದಾರೆ ಅಂದಂಗೆ. ಹಾಂ. ಓಕೆ. ನೆಕ್ಸ್ಟ್, ನಾನು 2 ತಿಂಗಳಿಂದ ಡ್ರೈವಿಂಗ್ ಮಾಡುವುದನ್ನು ಕಲಿತಾ ಇದ್ದೇನೆ. ಎಸ್, ಹಿ ಹ್ಯಾಸ್ ಬೀನ್ ಲರ್ನಿಂಗ್ ದಿ ಡ್ರೈವಿಂಗ್ ಫಾರ್ 2 months. ನಾನು 2 ತಿಂಗಳಿಂದ ಡ್ರೈವಿಂಗ್ ಕಲಿಯುತ್ತಾ ಇದ್ದೇನೆ. ಹಿ ಹ್ಯಾಸ್ ಬೀನ್ ಲರ್ನಿಂಗ್ ಟು ಡ್ರೈವ್ ಫಾರ್ 2 months. ಅವನು ಅಂತ ಬರುತ್ತಲ್ಲ ಸರ್, ಹಿ ಆದ್ರೆ? ಅದೇ ಹಿ ಬಂತಲ್ಲ, ಮುಗಿತು. ಐ ವಿ ಯು ದೇ ಹಿ. ಕರೆಕ್ಟ್ ಅಲ್ಲ ಆಯ್ತು. ಸರ್, ನಾನು ಡ್ರೈವಿಂಗ್ ಕಲಿತಾ ಇದ್ದೀನಿ 2 months ಇಂದ ಅಂತ ಅವ್ರು ಹೇಳಿದ್ರಲ್ಲ. ಅದೇ ಈಗ ಐ ವಿ ಯು ದೇ ಹಿ ಸಿ ಇಟ್. ಇಲ್ಲಿ ನೋಡ್ರಿ, ಇಲ್ಲೇ ಒಂದು ಸೀರೀಸ್ ತಗೋಬೇಕು, 7 ಸೀರೀಸ್ ತಗೋಬೇಕಾ. ನಾ ಬದಲಿ ಮಾಡ್ತಾ ಇದ್ದೀನಿ ಹಿಂಗೆ. ಓಕೆ. ಅವ್ರು ಯಾರು ರಮೇಶ್ ಅವ್ರು ಕಲಿತಾ ಇದ್ದಾರೆ, ನಾನು ರಮೇಶ್ ಅವ್ರು ಕಲಿತಾ ಇದ್ದಾರೆ, ಅವನು ಕಲಿತಾ ಇದ್ದೀನಿ, ಹಿಂಗೆ ತಗೊಂಡೆ ನಾನು. ನೆಕ್ಸ್ಟ್ ಶಿ. ಈಗ ನಿಮ್ ತಗೊಂಡು ಗಂಗಾ ಅವ್ರು ಏನು ಮಾಡ್ತಾ ಇದ್ದಾರೆ? ಗಂಗಾ ಅವ್ರು ಏನಾರ ಮಾಡ್ತಾ ಇದ್ದೀರಿ? ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ? ಲೆಟ್ಸ್ ಸೇ ಗಂಗಾ ಹ್ಯಾಸ್ ಬೀನ್ ಕ್ಲೀನಿಂಗ್ ದ ಹೌಸ್ ಸಿನ್ಸ್ ದಿಸ್ ಮಾರ್ನಿಂಗ್. ಸಿನ್ಸ್ ಇವತ್ತು ಬೆಳಗ್ಗೆಯಿಂದ ಮನೆಯನ್ನ ಸ್ವಚ್ಛ ಮಾಡುತ್ತಾ ಇದ್ದಾರೆ.
ಓಕೆ. ಹ್ಮ್. ನೆಕ್ಸ್ಟ್, ದ ಡಾಗ್ ಹ್ಯಾಸ್ ಬೀನ್. Sir, ಹಾ, it. ದ ಡಾಗ್ ಹ್ಯಾಸ್ ಬೀನ್ ಬಾರ್ಕಿಂಗ್ ಫಾರ್ 2 hours. 2 ತಾಸಿನಿಂದ ನಾಯಿ ಬೊಗಳುತ್ತಾ ಬೊಗಳ್ತಾ ಇದೆ. ಇದೆ. ಬೊಗಳುತ್ತಾ ಇದೆ. ಆಯ್ತಲ್ಲ? ಅಂಡರ್ಸ್ಟುಡ್? ಐ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್, ಹಿ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್, ಇಟ್ ಹ್ಯಾಸ್ ಬೀನ್. ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹ್ಮ್. ಎನಿ ಮೋರ್ ಡೌಟ್ಸ್ ಇನ್ ದಿಸ್? Okay, is that clear? Now, let me go to the negative sentences. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಇದಕ್ಕೆ ನಾಟ್ ಬರುತ್ತೆ. ಓಕೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾಟ್ ಬರುತ್ತೆ. ಓಕೆ, ಐ ಹ್ಯಾವಂಟ್ ಬೀನ್ ಅಲ್ವಾ? ಐ ಹ್ಯಾವಂಟ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2008. ಕಲಿಸುತ್ತಾ ಇದ್ದೇನೆ ಹೋಗಿ ಕಲಿಸುತ್ತಾ ಇಲ್ಲ. ಇಲ್ಲ. ಓಕೆ, ವಿ ಹ್ಯಾವಂಟ್ ಬೀನ್ attending the class since June 2025. ನಾವು 2025 ಇಂದ ಜೂನ್ 2025 ಇಂದ ಹಾಜರಾಗುತ್ತಾ ಇಲ್ಲ. ಇಲ್ಲ. ಯು ಹ್ಯಾವಂಟ್ ಬೀನ್ ರೈಟಿಂಗ್ ನೋಟ್ಸ್ ಫಾರ್ 30 minutes. ನೀವು 30 ನಿಮಿಷದಿಂದ ನೋಟ್ಸ್ ಅನ್ನ ಬರೆಯುತ್ತಾ ಇಲ್ಲ. ದೇ ಹ್ಯಾವಂಟ್ ಬೀನ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಫಾರ್ 2 hours. ಅವರು 2 ತಾಸಿನಿಂದ ಆಡುತ್ತಾ ಇಲ್ಲ. ಆಡುತ್ತಾ ಇಲ್ಲ. He hasn't been learning to drive for 2 months. 2 ತಿಂಗಳ ಕಾಲದಿಂದ ಕಲಿತಾ ಇಲ್ಲ ಡ್ರೈವಿಂಗ್. ಕಲಿಯುತ್ತಾ ಇಲ್ಲ. She has not. She hasn't been cleaning the house since this morning. ಮಾಡುತ್ತಾ ಇಲ್ಲ. ಮಾಡುತ್ತಾ ಇಲ್ಲ. ಹೌದು ಸರ್. The dog hasn't been barking for 2 hours. ಬೊಗಳುತ್ತಾ 2 ಅವರಿಂದ ಬೊಗಳುತ್ತಾ ಇಲ್ಲ. ಹೌದು ಸರ್. ಆಯ್ತಲ್ಲ? ಬೊಗಳುತ್ತಾ ಇಲ್ಲ. ಅಂಡರ್ಸ್ಟುಡ್? ಅಂಡರ್ಸ್ಟುಡ್? This is how things go. Is that clear? ಮಾಡುತ್ತಾ ಇದ್ದೇನೆ ಹೋಗತಿ ಮಾಡುತ್ತಾ ಇಲ್ಲ. ಆಗುತ್ತಾ ಇದ್ದೆ ಆಗುತ್ತಾ ಇಲ್ಲ. ಬರೆಯುತ್ತಾ ಇದ್ದೇನೆ ಬರೆಯುತ್ತಾ ಇಲ್ಲ. ನೆಗೆಟಿವ್. ಆಯ್ತಾ? ಕ್ವಶನ್ಸ್ ಒಳಗಡೆ ಏನು ಬರುತ್ತೆ ನೋಡೋಣ ಬನ್ನಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಒಳಗಡೆ ಏನು ಬರುತ್ತೆ? ಯಾವ? ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸಸ್. ಓಕೆ, ಇಲ್ಲಿ ಏನಾಗುತ್ತೆ? ಹ್ಯಾವ್ ಐ ಬೀನ್. Have I been teaching English since 2008? ನಾನು 2008ರಿಂದ ಇಂಗ್ಲಿಷ್ ಕಲಿಸುತ್ತಾ ಇದ್ದೇನೆಯೇ. ಇದ್ದೇನೆಯೇ ಬರುತ್ತೆ. ಓಕೆ, ನೆಕ್ಸ್ಟ್. Have we been in the class since June 25? ಯಾವ? We. ಸಮಾಧಾನ, ರೊಚ್ಚಿಗೆಬೇಡಿ. ಹ್ಯಾವ್ ವಿ ಬೀನ್. ಓಕೆ, ಹ್ಯಾವ್ ವಿ ಬೀನ್ ಟೀಚಿಂಗ್ ಇಂಗ್ಲಿಷ್. ಹ್ಯಾವ್ ವಿ ಬೀನ್ ಅಟೆಂಡಿಂಗ್ ದ ಕ್ಲಾಸ್. ಓಕೆ, ಏನು ಬರುತ್ತೆ ಮೀನಿಂಗ್? ಹಾಜರಾಗುತ್ತಾ ಇದ್ದೇವೆ ಎ. ಓಕೆ, ಹಾಜರಾಗುತ್ತಾ ಇದ್ದೇವೆಯೇ. ನೆಕ್ಸ್ಟ್, ಹ್ಯಾವ್ ಯು ಬೀನ್ ರೈಟಿಂಗ್ ನೋಟ್ಸ್. ಹ್ಯಾವ್ ಯು ಬೀನ್ ರೈಟಿಂಗ್ ನೋಟ್ಸ್ ಫಾರ್ 30 minutes. ಹಾ, ಬರೆಯುತ್ತಾ ಇದ್ದಾರೆಯೇ. ಬರೆಯುತ್ತಾ ಬರೆಯುತ್ತಾ ಇದ್ದೀಯಾ? ಇದು ಕರೆಕ್ಟ್ ಐತಿ. ಇದು ಕರೆಕ್ಟ್. ಹಾ, ಬರೀತಾ ಇದ್ದೀಯಾ? ನೀನ್ 30 minutes 30 minutes ಇಂದ ನೋಟ್ಸ್ ಬರಿತಾ ಇದೀಯಾ ಅಂದಂಗೆ. ಓಕೆ,
ನೆಕ್ಸ್ಟ್, ಹ್ಯಾವ್ ದೇ ಬೀನ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಫಾರ್ 2 hours? ಅವರು 2 ತಾಸಿಂದ ಗ್ರೌಂಡ್ನಲ್ಲಿ ಆಡುತ್ತಾ ಇದ್ದಾರೆಯೇ? ಹ್ಯಾಸ್ ಹಿ ಬೀನ್ ಲರ್ನಿಂಗ್ ಟು ಡ್ರೈವ್ ಫಾರ್ 2 hours ಆರ್ 2 months? ಅವನು 2 ತಿಂಗಳಿಂದ ಡ್ರೈವಿಂಗ್ ಮಾಡಲು ಕಲಿಯುತ್ತಿದ್ದಾನೆಯೇ? ಓಕೆ. ನೆಕ್ಸ್ಟ್, ಹ್ಯಾಸ್ ಶಿ ಬೀನ್ ಕ್ಲೀನಿಂಗ್ ದ ಹೌಸ್ ಸಿನ್ಸ್ ದಿಸ್ ಮಾರ್ನಿಂಗ್? ಅವಳು ಇವತ್ತು ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡುತ್ತಾ ಇದ್ದಾಳೆಯೇ ಅಂತ ಬರುತ್ತೆ. ಓಕೆ. ನೆಕ್ಸ್ಟ್, ಹ್ಯಾಸ್ ದ ಡಾಗ್ ಬೀನ್ ಬಾರ್ಕಿಂಗ್ ಫಾರ್ 2 hours? ಓಕೆ. 2 ತಾಸಿನಿಂದ ನಾಯಿ ಬೊಗಳುತ್ತಾ ಇದೆಯೇ? 2 ತಾಸಿನಿಂದ ನಾಯಿ ಬೊಗಳುತ್ತಾ ಇದೆಯೇ? ಓಕೆ, ಅಂಡರ್ಸ್ಟುಡ್? ಎಕ್ಸಾಂಪಲ್ ಮಾಡ್ರಿ. ಅಂಡರ್ಸ್ಟುಡ್? ಓಕೆ. ಈಗೇನಾಗತ್ತೆ? ಇಂಟ್ರಾನೆಗೇಟಿವ್. ಇಂಟ್ರಾ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಓಕೆ. ಇದೇನು ಬರುತ್ತೆ? ಹ್ಯಾವ್ ಐ ಬೀನ್ ಹೋಗುತ್ತೆ. ಹ್ಯಾವಂಟ್ ಐ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2008? ಕಲಿಸುತ್ತಾ ಇದ್ದೇನೆಯೇ ಹೋಗಿ ಕಲಿಸುತ್ತಾ ಇಲ್ಲವೇ? ಕಲಿಸುತ್ತಾ ಇದ್ದೇನೆಯೇ ಹೋಗಿ ಕಲಿಸುತ್ತಾ ಇಲ್ಲವೇ? ಹ್ಮ್ ಹ್ಮ್ ನೆಕ್ಸ್ಟ್, ಹ್ಯಾವಂಟ್ ವಿ ಬೀನ್ ಅಟೆಂಡಿಂಗ್ ದ ಕ್ಲಾಸ್ ಸಿನ್ಸ್ 2025? ನಾವು ಹಾಜರಾಗುತ್ತಾ ಇದ್ದೇವೆಯೇ ಹೋಗಿ ನಾವು ಹಾಜರಾಗುತ್ತಾ ಇಲ್ಲವೇ? ನೆಕ್ಸ್ಟ್, ಹ್ಯಾವಂಟ್ ಯು ಬೀನ್ ರೈಟಿಂಗ್ ದ ನೋಟ್ಸ್ ಫಾರ್ 30 minutes? ನೀವು ಬರೆಯುತ್ತಾ ಇದ್ದೀಯಾ ಹೋಗಿ ನೀನು ಬರೆಯುತ್ತಾ ಇಲ್ಲವೇ? ಓಕೆ. ಹ್ಯಾವಂಟ್ ದೇ, ಒನ್ ಸೆಕೆಂಡ್, ಹ್ಯಾವಂಟ್ ದೇ ಬೀನ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್ ಫಾರ್ 2 hours? ಓಕೆ. ಅವರು ಗ್ರೌಂಡ್ನಲ್ಲಿ 2 ತಾಸಿಂದ ಗ್ರೌಂಡ್ನಲ್ಲಿ ಆಡುತ್ತಾ ಇಲ್ಲವೇ? ನೆಕ್ಸ್ಟ್, ಹ್ಯಾಸಂಟ್ ಹಿ ಬೀನ್ ಲರ್ನಿಂಗ್ ಟು ಡ್ರೈವ್ ಫಾರ್ 2 months? ಓಕೆ. ಅವರು 2 ತಿಂಗಳಿಂದ ಡ್ರೈವ್ ಮಾಡಲು ಕಲಿಯುತ್ತಾ ಇಲ್ಲವೇ? ಓಕೆ. ನೆಕ್ಸ್ಟ್, ಹ್ಯಾಸಂಟ್ ಶಿ ಬೀನ್ ಕ್ಲೀನಿಂಗ್ ದ ಹೌಸ್ ಸಿನ್ಸ್ ದಿಸ್ ಮಾರ್ನಿಂಗ್? ಅವಳು ಇವತ್ತು ಬೆಳಗ್ಗೆಯಿಂದ ಮನೆಯನ್ನು ಕ್ಲೀನ್ ಮಾಡುತ್ತಾ ಇಲ್ಲವೇ? ಓಕೆ. ಹ್ಯಾಸಂಟ್ ದ ಡಾಗ್ ಬೀನ್ ಬಾರ್ಕಿಂಗ್ ಫಾರ್ 2 hours? ನಾಯಿಯು 2 ತಾಸಿಂದ ಬೊಗಳುತ್ತಾ ಇಲ್ಲವೇ? ಅರ್ಥ ಆಯ್ತಲ್ಲ? ಬೊಗಳುತ್ತಾ ಇಲ್ಲವೇ? ಓಕೆ. ಸೊ ದಿಸ್ ಇಸ್ ವಾಟ್ ಮಾಡುತ್ತಾ ಇದ್ದೇನೆ, ಮಾಡುತ್ತಾ ಇಲ್ಲ, ಈ ಥರ. ಇಸ್ ಆರ್ ಕ್ಲಿಯರ್? ಗುಡ್. ಸೊ ನಾವು additionally another bonus I'll give you. You can ask questions. Since how long have you been plus V4 ಅಥವಾ ING ಅಂತ ಹೇಳ್ಬೋದು ನೀವು. ಎಕ್ಸಾಂಪಲ್, ಸಿನ್ಸ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲಿಷ್? ಈ ಥರ ಸೆಂಟೆನ್ಸ್ ಮಾಡಬೇಕು. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲಿಷ್? ಅರ್ಥ ಆಯ್ತಲ್ಲ? ಓಕೆ. ಈ ಥರ ನೀವು ಸೆಂಟೆನ್ಸ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಆ್ಯಂಡ್ ಮೇಕ್ ಸೆಂಟೆನ್ಸಸ್ ಆಸ್ ಮೆನಿ ಆಸ್ ವಿ ಕ್ಯಾನ್. ನೋಟ್ಸನ್ನು ಕಳಿಸ್ತೇನೆ ನಿಮ್ಗೆ. ಈಗ ಒಬ್ಬೊಬ್ಬರಾಗಿ ಸೆಂಟೆನ್ಸ್ ಮಾಡಬೇಕು. ವಿತ್ ಫಸ್ಟ್ ಕನ್ನಡ ಮೀನಿಂಗ್ ಹೇಳಬೇಕು, ಆಮೇಲೆ ಅದರದ್ದು ಇಂಗ್ಲೀಷ್ ಮೀನಿಂಗ್ ಹೇಳಬೇಕು. ಅರ್ಥ ಆಯ್ತಲ್ಲ? ನಾ ಯಾರಿಗೆ ಹೇಳ್ತೀನಿ ಅವರು ನಾನು ಈ ಕೆಲಸ ಮಾಡುತ್ತಾ ಇದ್ದೇನೆ ಅಂತ
We will take positive, negative, intra-positive, intra-negative, all four types of examples of your own. ನಿಮ್ಮ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಈಗ ತಗೋಣ. ಯಾರು ಸ್ಕ್ರೀನ್ ಮೇಲೆ ಇದ್ದೀರಿ ಅವರಿಗೆ ನಾನು ಕೇಳ್ತೀನಿ, ಯಾರು ಸ್ಕ್ರೀನ್ ಮೇಲೆ ಇಲ್ಲ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಯಾಕಂದರೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನೀವು ಸ್ಕ್ರೀನ್ನ ಬಂದ್ ಮಾಡಿದ್ದೀರಿ, ಅದಕ್ಕೆ ನಾನು ನಿಮಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ. ಓಕೆ, ಗುಡ್. GOOD, ಗುಡ್. ಹಾಂ, ಜ್ಯೋತಿ PS, ಜಯಲಕ್ಷ್ಮಿ, ಲೀಲಾ R. ನಾ ಯಾವ ಆರ್ಡರ್ನಾಗ ಹೇಳ್ತೀನಲ್ಲ ಅದ ಆರ್ಡರ್ನಾಗ ನೀವು ಹೇಳಬೇಕು. ನೀವು ಹಿಂದೆ ಮುಂದೆ ಹೇಳಿದ್ರೆ ಇನ್ನು ಸಣ್ಣ ಮಕ್ಕಳಕ್ಕಿಂತ ಸಣ್ಣ ಮಕ್ಕಳಿದ್ರೆ ಅಂದಂಗೆ ನೀವು ಕಿಂಡರ್ ಗಾರ್ಟನ್ ಒಳಗೆ ಇರ್ತಾರಲ್ಲ ಹಂಗೆ. ಜ್ಯೋತಿ PS. ಕ್ವಶನ್ ಕೇಳ್ಬೇಕಾ ಸರ್? ಅಲ್ಲ, ಪಾಸಿಟಿವ್ ಸೆಂಟೆನ್ಸಸ್. ಪಾಸಿಟಿವ್ ಸೆಂಟೆನ್ಸ್. ಸಿನ್ಸ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕಿಂಗ್ ಇನ್ ಇಲ್ಲ, ಐ ಹ್ಯಾವ್ ಬೀನ್ ಅದೈತಲ್ಲ. ಐ ಹ್ಯಾವ್ ಬೀನ್ ಒಂದ್ ನಿಮಿಷ, ವೈಟ್ ಒಂದ್ ನಿಮಿಷ. ಈಗ ನಾನು ನಾಗು ಹುನಗುಂದ್, ಗಂಗಾ ಹನ್ಸಿ ಇವರಿಗೆ ನಾನು ಅನ್ಮ್ಯೂಟ್ ಮಾಡಂತ ಹೇಳಿಲ್ಲ. ದಯವಿಟ್ಟು ಮ್ಯೂಟ್ನಾಗಿರಿ. ನಾನು ಬರ್ತೀನಿ, ಒಬ್ಬೊಬ್ಬರಾಗಿ ಬರ್ತೀನಿ. ಓಕೆ, ಸಮಾಧಾನಕರ ಬಹುಮಾನ ಎಲ್ಲರಿಗೂ ಸಿಗಲಿ. ಫಸ್ಟು 7ರಿಂದ 8 ಜನ ಪಾಸಿಟಿವ್ ಸೆಂಟೆನ್ಸ್. ಗಂಗಾ ಬಂದ್ ಇಡ್ಬೇಕು. ಮ್ಯೂಟ್ ಬಂದ್ ಮಾಡ್ರಿ. ಮೈಕ್ ಬಂದ್ ಮಾಡ್ರಿ. ಗಂಗಾ ಮೈಕನ್ನು ಬಂದ್ ಮಾಡ್ರಿ. ಹಾಂ, ಈಗ ಕರೆಕ್ಟ್ ಆತ. ಅಂದ್ರೆ ಹಿಂದೆ ಮಾತಾಡಿದ್ದ ಯಾರ ಮನೆ ಮಾತಾಡ್ತಾರಲ್ಲ ಅದು ಎಲ್ಲರಿಗೂ ಕೇಳಂಗಿಲ್ಲ. ನಿಮ್ಗೆ ಎಕ್ಸಾಂಪಲ್ ಕೇಳ್ತಾನಲ್ಲ ಅವಾಗ ನೀವು ಅನ್ಮ್ಯೂಟ್ ಮಾಡಬೇಕು, ಎಕ್ಸಾಂಪಲ್ ಹೇಳಬೇಕು, ಮತ್ತು ಬಂದ್ ಮಾಡಬೇಕು. ಓಕೆ. ಹಾಂ, ಈಗ ಜ್ಯೋತಿ PS ನಾನು ಮಾಡುತ್ತಾ ಇದ್ದೇನೆ ಅಂತ ನೀವು ಹೇಳಬೇಕು. ಫಾರ್ ಎಕ್ಸಾಂಪಲ್, ನೀವು ವೇರ್ ಡು ಯು ವರ್ಕ್? ಇನ್ ನರ್ಸರಿ ಟೀಚಿಂಗ್. ಓಕೆ, ಸೊ ನಾನು 5 ವರ್ಷದಿಂದ ನರ್ಸರಿ ಟೀಚರ್ ಆಗಿ ಕೆಲಸ ಮಾಡುತ್ತಾ ಇದ್ದೇನೆ ಹೇಳಿ. ಐ ಹ್ಯಾವ್ ಬೀನ್ ವರ್ಕಿಂಗ್ ಆಸ್ ಅ ಟೀಚರ್ ಸಿನ್ಸ್ 2020. ಓಕೆ, ಡನ್. ಹಾಂ, ನೆಕ್ಸ್ಟ್ ಜಯಲಕ್ಷ್ಮಿ, ಲೀಲಾ R ಇಂಥವ ಬೇಕು. ಕನ್ನಡ ಮೀನಿಂಗ್ ಫಸ್ಟ್ ಹೇಳಬೇಕು, ಆಮೇಲೆ ಇಂಗ್ಲಿಷ್ ಬೇಕು. ನಾನು ಬರೀತಾ ಇದ್ದೇನೆ. ಹಾಂ, ಐ ಏನು? ಹ್ಯಾವ್ ಬೀನ್ ಇನ್ ದ ನೋಟ್ಸ್. ಐ ಬೀನ್ ರೈಟಿಂಗ್ ನೋಟ್ಸ್ ಅಷ್ಟೇ. ಹಾಂ, ಲೀಲಾ R, ಗಂಗಾ ಹನ್ಸಿ. ಹಾಂ, ನಾನು 2012 ಇಂದ ಕೆಲಸ ಮಾಡ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 2012. ಗುಡ್. ಗಂಗಾ ಆ್ಯಂಡ್ ಪಟೇಲ್. ಗಂಗಾ ಹನ್ಸಿ ಅನ್ಮ್ಯೂಟ್ ಮಾಡ್ಬೇಕು. ಅನ್ಮ್ಯೂಟ್. ಹಾಂ, ನಾನು ಬೆಳಗ್ಗೆಯಿಂದ ಹ್ಮ್ ಹ್ಮ್ ನಾನು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಾ ಇದ್ದೇನೆ. ಓಕೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ದ ಮಾರ್ನಿಂಗ್ ಸಿನ್ಸ್ ಮಾರ್ನಿಂಗ್. ಕರೆಕ್ಟ್. ನೆಕ್ಸ್ಟ್ ಪಟೇಲ್ ಸಾಬ್. ಸರ್, ನಾನು 20 ವರ್ಷದಿಂದ ಕಾಫಿ ಕುಡಿಯುತ್ತಿದ್ದೇನೆ. ಹಾ, ಹೇಳಿ. ಐ ಹ್ಯಾವ್ ಬೀನ್ ಡ್ರಿಂಕಿಂಗ್ ಕಾಫಿ ಸಿನ್ಸ್ 20 years. ಸಿನ್ಸ್ ಅಲ್ಲ, ಇಲ್ಲಿ ಫಾರ್ 20 years ಅಂತ ಹೇಳ್ರಿ, ಇಲ್ಲ ಫ್ರಮ್ 20 years ಅಂತ ಹೇಳ್ರಿ. ಇಲ್ಲಕಂದ್ರೆ ಅದನ್ನ ಇಯರ್ ಮೆನ್ಷನ್ ಮಾಡ್ಬೋದು ಹಂಗ. ಓಕೆ. ಹಾ, ನೆಕ್ಸ್ಟ್ ಸುನೀತಾ ಗೌಡ, ಸರಸ್ವತಿ, ಧೀರಜ್ ಗೋಪಾಲ್. ನೆಗೆಟಿವ್ ಹೇಳಬೇಕು, ಮಾಡುತ್ತಾ ಇಲ್ಲ. ಸುನೀತಾ ಗೌಡ, ಸರಸ್ವತಿ, ಧೀರಜ್. I haven't ಹಾ been studying since morning. ಹಾ ನಾನು Okay. ಮಾರ್ನಿಂಗ್ ಇಂದ ಸ್ಟಡಿ ಮಾಡ್ತಾ ಇಲ್ಲ. ಹಾ, ಗುಡ್. ಸರಸ್ವತಿ. ನಾನು ಕೆಲಸ ಮಾಡುತ್ತಿಲ್ಲ. ಐ ಹ್ಯಾವೆಂಟ್ ಬೀನ್ ವರ್ಕಿಂಗ್ ಇನ್ ಆಫೀಸ್. ಹಾ, ಮಿಶ್ರಾ. ಸರ್ ಹಾ, ಧೀರಜ್ ನೀವು ಕ್ಯಾಮ್ರಾ ಬಂದ್ ಮಾಡಿ ಮತ್ತೆ ಚಾಲೂ ಮಾಡಿದ್ರೆ ತಳಗ್ ಹೋಗ್ಬಿಡ್ತೀರಿ. ಯಾರಾದ್ರೂ ಕ್ಯಾಮ್ರಾ ಬಂದ್ ಮಾಡಿ ಚಾಲೂ ಮಾಡಿ ಕೆಳಗೆ ಹೋಗ್ತಾರ. ಹಾವು ಏನಿ ಆಟ ಇದ್ದಂಗಿದೆ. ಹಾ, ಎಸ್ ಧೀರಜ್. I haven't been riding cycle since morning. ಎಸ್. ಹಾ ಬೆಳಗ್ಗೆಂತ್ರ ಸೈಕಲ್ ಓಡಿಸಿಲ್ಲ. ಹಾ ಓಕೆ. ಮಿಶ್ರಾ, ಕಾವ್ಯ, PK. I haven't been writing notes. ಹ್ಮ್ ನಾನು ನೋಟ್ಸ್ ಬರೀತಿಲ್ಲ. ಹ್ಮ್ ಕಾವ್ಯ, PK. ದೇವರಾಜ್ ವಡ್ವಿ. ಸರ್ ಪಾಸಿಟಿವ್. ನೆಗೆಟಿವ್. ಐ ಹ್ಯಾವೆಂಟ್ ಲರ್ನಿಂಗ್ ಕರ್ನಾಟಿಕ್ ಮ್ಯೂಸಿಕ್ ಸಿನ್ಸ್ 2023. ಐ ಹ್ಯಾವಂಟ್ ಬೀನ್ ಅನ್ಬೇಕು. ಹಾ, ಮೀನಿಂಗ್ ಫಸ್ಟ್ ಮೀನಿಂಗ್ ಹೇಳ್ಬೇಕು. ನಾನು ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇಲ್ಲ 2023ರಿಂದ. ಕನ್ನಡದ ಹಿಂಗೆ ಹೇಳಂಗಿಲ್ಲ. ನಾನು 2023ರಿಂದ ಮ್ಯೂಸಿಕ್ ಕಲಿತಾ ಇದ್ದೀನಿ. ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇಲ್ಲ. ಹಾ, ಎಸ್ ದೇವರಾಜ್. ಸರ್, ನಾನು ಸೆಪ್ಟೆಂಬರ್ 1, 2025ರಿಂದ ವರ್ಕ್ ಸ್ಪೇಸ್ ನಲ್ಲಿ ಕೆಲಸ ಮಾಡುತ್ತಿಲ್ಲ. ಹಾ,
I Correct. haven't been working in a workspace from September 1st, 2025. Correct. Fantastic. ಹಾ ಪ್ರಿಯಾ. ಪ್ರಿಯಾ ಬೇಗ. ಹಾ ಸರ್ ಹಾ ನೆಗೆಟಿವ್ ಸೆಂಟೆನ್ಸ್ ಸರ್. ಅಹುದು ಅಹುದು ಬೇಗ, ಇಲ್ಲೆಲ್ಲ ಹೇಳ್ಕೊಂತ ಬರ್ತಿರ್ತೀನಿಲ್ಲ, ಐ ನೀವೆಲ್ಲ ರೆಡಿ ಇರಬೇಕು. ಹ್ಯಾವ್ ನಾಟ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ ಡನ್. ಹಾ ಗುಡ್, ಅಂಡರ್ಸ್ಟುಡ್. ಈಗ ನಾವು ಕ್ವಶನ್ ಕೇಳಬೇಕು. ಈಗ ಎಲ್ಲರೂ ಕ್ವಶನ್ ಕೇಳಬೇಕು. ಹ್ಯಾವ್ ಯು ಬೀನ್, ನಾನು ಎಲ್ಲಿಂದ ಚಲೋ ಮಾಡ್ತೀನಿಲ್ಲ, ನಾನು ಕ್ವಶನ್ ನೆಗೆಟಿವ್ ಅನ್ನೋ ಮಟ್ಟ ನೀವೆಲ್ಲರೂ ಇದೇ ಫಾರ್ಮೆಟ್ನಾಗ ಕೇಳಬೇಕು. ಓಕೆ. ರಾಹುಲ್ ಭಾಗ್ಯ ಎಂ ಮಹಾಲಕ್ಷ್ಮಿ ಕ್ವಶನ್, ನನಗೆ ಕ್ವಶನ್ ಕೇಳಬೇಕು. ಹ್ಯಾವ್ ಯು ಬೀನ್, ನೀವು ಮಾಡುತ್ತಾ ಇದ್ದೀರಾ? ಹಾ ರಾಹುಲ್ ಭಾಗ್ಯ ಎಂ ಮಹಾಲಕ್ಷ್ಮಿ. Have you been trying for a government job? ಏನಂಗಂದ್ರೆ ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನಿಸುತ್ತಿದ್ದೀರಾ? ಇಲ್ಲ, ನಾನು ಪ್ರಯತ್ನ ಮಾಡುತ್ತಾ ಇಲ್ಲ. ಹಾ ನೆಕ್ಸ್ಟ್ ಮಹಾಲಕ್ಷ್ಮಿ ರಾಹುಲ್. ಏ ಗುರು ಮೈಕ್ ಬಂದಿಡ್ರಿ. ಹಾ ಮಹಾಲಕ್ಷ್ಮಿ ರಾಹುಲ್. Have you been ಹಾ went to your new home? ಹ್ಯಾವ್ ಯು ಬೀನ್ ಪೇಂಟಿಂಗ್ Ah, ಯುವರ್ ನ್ಯೂ ಹೋಮ್? ನೋ, ಐ ಹ್ಯಾವ್ ಬೀನ್ ಓನ್ಲಿ ರಿನೋವೇಟಿಂಗ್ ನ್ಯೂ ಹೋಮ್, ನಾಟ್ ಬೀನ್ ಪೇಂಟಿಂಗ್. ಓಕೆ. ಹಾ ಜ್ಯೋತಿ Sir, ಫರ್ನಾಂಡಿಸ್. ಯಾ ರಾಹುಲ್? Renovating means sir, since how long you have you been teaching English? 2008. ಹಾ ಜ್ಯೋತಿ ಫರ್ನಾಂಡಿಸ್, ಕಲ್ಮೇಶ್, ವನಿತಾ ದೇಸುರ್ಕರ್. ಹಾ Have you been completing today's work? ಟುಡೇಸ್ ವರ್ಕ್. Today work. ಇಲ್ಲ ಹಂಗಲ್ಲ. ಈಗ ನೋಡಿ ಅಂದ್ರೆ ಕೆಲಸ ಹಿಂದೆ ಚಾಲೂ ಆಗಿದೆ, ಇನ್ನ ನಡೀತಾ ಇದೆ ಅಂದಂಗ ಕಂಪ್ಲೀಟ್ ಮಾಡೋದು ಅನ್ನೋದಿರ್ತದಲ್ಲ, ಕಂಪ್ಲೀಟ್ ಮಾಡೋದಿರ್ತದಲ್ಲ, ಅದು ಒಮ್ಮೆ ಮುಗಿದು ಬಿಡೋದು. ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಹಂಗಾಗೋದಿಲ್ಲ. ಹಾ Have ಚೇಂಜ್ you ಮಾಡಿ. been doing the new blog? ಹ್ಯಾವ್ ಯು ಬೀನ್ ಬ್ಲಾಗಿಂಗ್? Have you ಎಸ್ have you been blogging? ಎಸ್ ಐ ಬೀನ್ ಬ್ಲಾಗಿಂಗ್. ಐ ಬೀನ್ ಬ್ಲಾಗಿಂಗ್ ಫಾರ್ ಫ್ಯೂ ಡೇಸ್. And from tomorrow, I am adding one more new employee to my team to handle this job. He'll be handling only vlogging. And probably from next month, we'll have more number of vlogs coming in. Next, Vanita Desurkar, Vaishnavi, Sridhar Holla. ಬೇಗ ಬೇಗ. ಮನೀಷಾ ಬಿ. ಹಾ ಹಾ Sir, sir, ಹಾ ಜ್ಯೋತಿ ಹೇಳಿ. sir, ಹಾ ಜ್ಯೋತಿ. have you new blogs or have you been blogging, sir? ಹ್ಯಾವ್ ಯು ಬೀನ್ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂದಂಗ. ಮತ್ತೆ ನ್ಯೂ ಬ್ಲಾಗ್ ಬೇಡ ಸರ್? ಇಲ್ಲ, ನ್ಯೂ ಬ್ಲಾಗ್ ಅಂದ್ರೆ ಒಂದೇ ಹೊಸ ಬ್ಲಾಗ್ ಅಂತ ಬರಂಗಿಲ್ಲ. ಅದ ಅವಾಗ ಹೊಸ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂದಂಗ ಅದು ಅಷ್ಟೇ. ಹಂಗ. ಓಕೆ ಹಾ ಓಕೆ ಸರ್. ನೆಕ್ಸ್ಟ್ ಬೇಗ. ಹಾ Class in the morning. ಗೊತ್ತಾಗಲಿಲ್ಲ ಸರ್. ಎಸ್ ವನಿತಾ. ನಂಗೆ ಗೊತ್ತಾಗ್ಲಿಲ್ಲ ಸರ್. ನಾನು Have you been singing? ಎಸ್ ಕರೆಕ್ಟ್. ಈಗ ನಾನು ಕೇಳ್ತಾ ಇದ್ದೆ ವನಿತಾ, ಸಿನ್ಸ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕಿಂಗ್ ಇನ್ ಅ ಗವರ್ನಮೆಂಟ್ ಹಾಸ್ಪಿಟಲ್ ವನಿತಾ? I have working in 2020 since 2022 in government hospital. ಹೌದಲ್ಲ. ಈಗ ಒಂದು ನಿಮಿಷ, ಒಂದು ಕೆಲಸ ಚಾಲೂ ಆಯ್ತು ಪಾಸ್ಟ್ ಅಲ್ಲಿ, ಇನ್ನ ನಡೀತಾ ಇದೆ. ಇದು ಮುಗಿಸು ಕೆಲಸ ಇದಲ್ಲ, ಹಿಂಗೆ ಮುಗಿದು ಬಿಡುತ್ತೆ, ದಿ ಎಂಡ್ ಅಂತ ಹೇಳಿ. ಹಾ ಒಂದಿಷ್ಟು ಕೆಲಸ ಪಟ್ ಅಂತ ಆಗ್ಬಿಡ್ತಾವ. ಚಾ ಬಿತ್ತು ಪಟ್ ಅಂತ ಬೀಳುತ್ತಾ ಇದೆ ಆಗೋಂಗಿಲ್ಲ. ಹಾ ಅವನು ಇವನನ್ನು ಕೊಂದ, ಹೌದಾ? ಕೊಂದ ಬಿಟ್ಟ ಮುಗಿತಷ್ಟೇ. ಕೊಲ್ಲುತ್ತಾ ಇದ್ದಾನೆ ಆಗೋದಿಲ್ಲ. ಹಾ ಅದೊಂದೈತಲ್ಲ ಒಂದು ಸ್ಟೋರಿ, ಏನು ಭೀಮನು. ಅಂದ್ರೆ ಸರ್ ಇನ್ನ ರನ್ನಿಂಗ್ ಅಲ್ಲಿ ಇರೋದು ಅಂತ. ಹಾ ಇನ್ನ ರನ್ನಿಂಗ್ ಅಲ್ಲಿರೋದು. ಸಿನಿಮಾ ಸ್ಟಾರ್ಟ್ ಆಗಿದೆ, ಇನ್ನ ರನ್ನಿಂಗ್ ನಾಗಿದೆ ಅಂದಂಗೆ. ಓಕೆ. ಹಾ ಗುಡ್. Have you You've been been going? class since morning. ಕಮ್ ಅಗೇನ್ ಮನೀಷಾ.
Have you been conduct the class since morning? Have you been conducting the class since this morning? Yes, I've been conducting the class since this morning. ಓಕೆ, ನಾನು ಯಾರಿಗೆ ಹೇಳಿದ್ದೀನಿ ಅವರಷ್ಟ ಅನ್ಮ್ಯೂಟ್ ಮಾಡಬೇಕು. ಉಳ್ಕಾದವರೆಲ್ಲ ದಯವಿಟ್ಟು ನಿಮ್ಮ ರಿಮೋಟ್ ಕಂಟ್ರೋಲ್ ಕೈಯಲ್ಲಿರಲಿ. ಹಾಂ, ಆಯ್ತಲ್ಲ? ಹಾಂ, ಶ್ರೀಧರ್ ಹೊಳ್ಳ, ಮಲ್ಲಿಕಾರ್ಜುನ್, ಶ್ರುತಿ ಎಂ. ಓ, ವೈಷ್ಣವಿನಿದ್ದಾರೆ. ವೈಷ್ಣವಿ ಕೇಳ್ಬಿಡಪ್ಪ, ಚಿಕ್ಕ ಮಗು ಇದೆ. ಹಾಂ, Have you been working since morning? ರೈಟಿಂಗ್. Writing, sir. ಕರೆಕ್ಟ್. ಎಸ್. ಹಾಂ, ಈಗ ಇನ್ನೊಂದು ಮಜಾ ಗೊತ್ತಾ? ಸರ್ ನನ್ನ ಹೆಸರು ಕರೆದಿರ್ತಾರೆ, ನಾವು ಹೋಗೇ ಬಿಡ್ತೀನಿ, ನಾನು ಕೇಳಂಗಿಲ್ಲ ಅಂತಾರಲ್ಲ. ಯಾಕಂದ್ರೆ ನೀವು ಕ್ಯಾಮ್ರಾ ಚಾಲೂ ಮಾಡ್ಕೊಂಡವರು ಅಲ್ಲೇ ಇದ್ರಿ ಅಂದ್ರೆ ಅದು ಆರ್ಡರ್ ಅಲ್ಲೇ ಇರುತ್ತೆ. ನೀವು ಕ್ಯಾಮ್ರಾ ಆಫ್ ಮಾಡಿ ಮತ್ತೆ ಆನ್ ಮಾಡಿದ್ರಂದ್ರೆ ಹಿಂಗೆ ಮೇಲಿನವ್ರು ಸೀದಾ ಕೆಳಗೆ ಬಂದ್ಬಿಡ್ತೀರಿ. ಹಾವು ಏನಿ ಆಟ ಇದ್ದಂಗೆ, ಆಯ್ತಲ್ಲ? ಸರ್ ಒಂದು ರಿಕ್ವೆಸ್ಟ್ ಸರ್, ನಾನು ಪಿ ಜಿ ಒಳಗಿದ್ದೀನಿ, ವಿಡಿಯೋ ಆನ್ ಮಾಡಕ್ಕಾಗಲ್ಲ ಸರ್. ಹಾಂ, ಹೇಳ್ಬಿಡಿ, ಪಟ್ ಅಂತ ಹೇಳ್ಬಿಡಿ ಹಂಗಾರೆ ನೀವು. ಯಾವ ಯು ಬೀನ್ ಹಾಂ, ಸಿಂಗಿಂಗ್ ಅಲ್ಲ ಪ್ರೇಯರ್ ಸಿನ್ಸ್ ಮಾರ್ನಿಂಗ್? ಓಕೆ. ಹ್ಯಾವ್ ಯು ಬೀನ್ ಪ್ರೇಯಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್? Okay, yes, I've been praying since this morning. Today, Okay, I have a thank you. very big prayer today. Huh. Okay. Huh. Next, ಶ್ರೀಧರ್ ಹೊಳ್ಳ, ಅನ್ಮ್ಯೂಟ್ ಮಾಡಬೇಕು. Have you been playing cricket? No, I haven't been playing cricket. ಮಲ್ಲಿಕಾರ್ಜುನ್, ಶ್ರುತಿ ಎಂ. Sir, Huh. have you been reading novels, sir? Yes, I've been reading. ಶ್ರುತಿ ಎಂ. Have you been shooting new reels from morning? Thank you for reminder. Yes, I've been shooting new reels since this morning. Huh. Okay. Next, ನಾಗು ನಾಗರಾಜ. ನಾಗು ಹುನಗುಂದ್ ನಾಗರಾಜ. Have you been teaching every day? Very good. Have you been teaching every day? Yes, I've been teaching every day for the last couple of years. For the last 18 years. No, couple of years. All the years. Next, Nagaraja. Have you been searching for the new job, sir? No, I've not been searching for new job. I've been searching for new students. Okay, sir. Yeah. ರೂಪಶ್ರೀ ಸಿ, ಉಷಾ ಕಿರಣ್, ರೀನಾ. ಸೀದಾ ನಮಗೆ ರಿಲೇಟೇಬಲ್ ಕೇಳ್ರಿ ಕ್ವಶನ್, ಮನಸ್ಸಿಗೆ ಟಚ್ ಆಗಿರ್ಬೇಕು ಇಲ್ಲೇ. ರೂಪಶ್ರೀ ಸಿ, ರೀನಾ. ರೀನಾ. Sir, ಹಾ have you been watching the movie since afternoon ಬರುತ್ತಾ? ಸಿನಿಮಾ ಮುಗಿದ್ ಬಿಡುತ್ತೆ ಅಷ್ಟದ ನೋಡ್ದ. ಮಧ್ಯಾಹ್ನ ಚಾಲು ಮಾಡ್ರಿ, ಇನ್ನ ನೋಡತ್ತಾರ. ಇದನ್ನ ಹೇಳ್ಬೋದು ನೀವೇನದು, ಸಿರೀಸ್. ಯು ಕ್ಯಾನ್ ಸೇ ಸಿರೀಸ್. ಒಂದು ಸೀರೀಸ್ ಇರ್ತಾವ ಗೊತ್ತಾ, ಉದ್ದಕ್ಕೆ ಒಂದು 20 ಸೀರೀಸ್ ಇರ್ತಾವೆ. ಐ ಬಿನ್ ವಾಚಿಂಗ್ ದಿಸ್ ಸೀರೀಸ್ ಫಾರ್ ಸೋ ಅಂಡ್ ಸೋ ಅಂತೇಳಿ. ದೇರ್ ವಾಸ್ ಅ ಟೈಮ್ ಈವನ್ ಐ ಯೂಸ್ ಟು ವಾಚ್ ಸೀರೀಸ್. ದೇರ್ ವಾಸ್ ಅ ಸೀರೀಸ್ ಕಾಲ್ಡ್ ಫ್ಯಾಮಿಲಿ ಮ್ಯಾನ್ series. There are some series because they are quite so interesting. That they make you feel like watching continuously one after the another. Yes, correct. ಬರುತ್ತೆ since sir. Have you been watching TV since this afternoon ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಬೇರೆ ಏನಾರು ನೋಡೋದು, ಸಿನಿಮಾ ಅಂತಲ್ಲ, ಮೂವಿ ಅಂತಲ್ಲ, ಬೇರೆ ಏನಾರು ನೋಡ್ತಿರ್ಬೋದು. ಟಿವಿ ನೋಡಕತ್ತಾರ ಅಂದ್ರೆ ಬೇರೆ ಏನಾರು ನೋಡ್ಬೋದು ಅವರು. ಹಂಗೆ ಮಕ್ಕಳಿಗೆ ಹೇಳ್ತೀವಲ್ಲ, 2 ತಾಸಾತು ಟಿವಿ ಮುಂದೆ ಕುಂತಾನ, ಒದರ್ರಿ ಕೇಳತ್ತಿಲ್ಲ, ಅಷ್ಟೇ ಟಿವಿ ಒಳಗೆ ಹೊಕ್ಕೊಂಡು ಬಿಟ್ಟಾನ ಅಂತಾರಲ್ಲ, ಅಂತಿರಲಿಲ್ಲ ನೀವು. ನಾನು ಮಾತ್ರ ಅಂತೀನಿ. 2 ತಾಸಾತು ಟಿವಿ ಒಳಗೆ ಹೊಕ್ಕೋಣ, ಹೊಟ್ಟೆ ಹಸ್ತದ ಗೊತ್ತಾಗಂಗಿಲ್ಲ ಅವ್ರಿಗೆ. ಟಿವಿ ಬಂದ್ ಮಾಡ್ರಿ, ಪಟ್ಟಂತ ಹೊಟ್ಟೆ ಸಾಕು ಚಾಲು ಆಗತ್ತೆ. ಮಮ್ಮಿ ಐ ಆಮ್ ಹಂಗ್ರಿ, ವಾಶ್ರೂಮ್ ಬಂದು ಸತಿ ಗೊತ್ತಾಗಲ್ಲ ಅವ್ರಿಗೆ, ಟಿವಿಯಾಗ ಹೊಕ್ಕೊಂಡಿದ್ರ ಹಂಗ. ನೆಕ್ಸ್ಟ್, ವೇರ್ ಹ್ಯಾಡ್ ಐ ಡ್ರಾಪ್ಡ್? ಕಲ್ಮೇಶ್, ಉಷಾ ಕಿರಣ್. Have you been learning Sir. something new from people? Yes, of course. I've been learning every now and then something or the other new. Before closing today's class, I learned my yesterday's learning from the demo class. Okay? Please remind me. Usha Kiran. Sir. Yes, Rupashri. Sir. How long have you been logging? How long have you been? Logging, sir. Vlogging. I've been vlogging for last 15 days.
I think 15, 11, 12 days. That's it. Huh. Since when started, sir? 11 days ago. That was the first vlog. But after that, I did only 2 or 3. Editing was a task. But again, from tomorrow or day after tomorrow, I'll try to continue. I'll keep You it. are saying about YouTube blogs, right, sir? Yes. YouTube vlog. Yes. Only thing is that I've been trying to catch hold of a proper concept wherein my viewers should get to learn something out of it rather than only fun. I want to give Yes. 2 learnings for 1 minute on an average. Okay, every 30 seconds there has to be something new. I'll start the vlog. I'll take it about some 5 minutes. In 5 minutes, they should get 10 things to learn. Then only they watch it further. Otherwise, if it is simply fun or going here, all that, there are so many vloggers like that Yeah, on sir. YouTube. They will skip it. Huh. What do you say again? What do you say? What kind of vlogs do you think you like? You all can just say, you can put it in the comment also. ನಿಮಗೆ ಯಾವ್ಯಾವ ಥರ ಬ್ಲಾಗ್ ಇಷ್ಟ ಆಗ್ತವೆ ನೀವು ಕಮೆಂಟಲ್ಲಿ ಹಾಕ್ರಿ ಅನ್ಕತಕ್ಕ ನಾ ಬೇರೆದವ್ರು ಕೇಳ್ತಿರ್ತೀನಿ ಕ್ವಶನ್ಸನ್ನು. ಜಸ್ಟ್ ಹಂಗೆ ಯಾವ ಥರ ಬ್ಲಾಗ್ ನೀವು ನೋಡ್ತೀರಿ ನೀವು ಕಮೆಂಟಲ್ಲಿ ಹಾಕ್ರಿ, ನಾನು Sure, ಅದಕ್ಕೆ ಬೇರೆದವ್ರನ್ನ ಕೇಳ್ತಾ ಇರ್ತೀನಿ. Yes. ಯಾರಿಗೆ ಕೇಳಿಲ್ಲ. ನೆಕ್ಸ್ಟು ಲಹರಿ ಎಂ ಪ್ರವೀಣ್ ಬಡಗೇರ್ ಆಶಾ ಪರೀಟ್. Have you been conducting the class since morning? ಕರೆಕ್ಟ್. ಪ್ರವೀಣ್ ಬಡಗೇರ್ ಆಶಾ ಪರೀಟ್. ಹಾಂ. Have you been going to temple? ಇದರ ಅರ್ಥ ಏನು ಗೊತ್ತಾ? ನೀವು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ಹೋಗುತ್ತಾ ಇದ್ದೀರಾ. ಅದು ಇದು ನವರಾತ್ರಿ ಒಳಗೆ ಹಾಕತ್ ನೋಡ್ರಿ, ಒಂದು ಚಲೋ ಮಾಡಿಬಿಟ್ರೆ 9 ದಿವ್ಸ ಕಂಟಿನ್ಯೂ ಹೋಗಿರ್ತಾರ. ಐ ಹ್ಯಾವ್ ಬಿನ್ ಗೋಯಿಂಗ್ ಟು ಟೆಂಪಲ್ ಅಟ್ 5 AM ಫಾರ್ ದ ಲಾಸ್ಟ್ 9 days ಅಂತಾರೆ ಹೆಣ್ಮಕ್ಳು. 9 ದಿವಸ ಆಯ್ತು, ಬೆಳಗ್ಗೆ ಎದ್ದು 5 ಗಂಟೆಗೆ ಹೊಂಟಿನಿ ನಾನು ಗುಡಿಗೆ. ಹಂಗ. ನೆಕ್ಸ್ಟ್ ಆಶಾ ಪರೀಟ್. Yes, sir. Have you been learning any kind of music, sir? Very good. Have you been learning any form of music? Not now, but I used to learn earlier. There are some bands called, one of them is Guns N' Roses, next Eagles. These are some bands. I used to learn the music of these bands. Now, not now. I've taken a break for some time, but I'll continue. This is a very good hobby. I'll continue. Yes, sir. I know, sir. I heard your kaho na kaho. Sir, I request to you, all of aspirants are, please, one line to Uh, us. You can yes, sing, sir. yes. Oh, definitely. We'll sing. When? Yes. No, sir. Not now. Let others tell examples. Sir, Last. all are, you can see the face, the all are smile when you can Yes. sing that. Yeah, They are sure, very sir, sure. enthusiastic. Yes, all are smiling. But those who Yes, have sir. not told examples, they are not smiling. Uh, yeah, that song is Arabic song, which is in the movie called Murder. Well, I love to sing this song because I want to learn a couple of new languages. These songs are made. There's a movie called Murder. It was about some 15-20 years ago. Movie was released. And song goes like this. Only one line I'll tell you. How do I start this? Okay, so let me start this. कहो न कहो हे आके बोलती है ओ सनम ओ मेरे सनम, मोहब्बत के सफर में तू हमारा है, अंधेरे फिर भी जाना अब हमारा है। बादलों से ऊंची उड़ान उनकी, सबसे अलग पहचान उनकी, ऊब से है प्यार की कहानी मंजूर, आती जाती सबकी रवानी मंजूर। कमल निमहल वला है फैब दरिब हम नीति अलजिहवल, कमल निम वालयु पर वी बड़ा बंसर, कमल निमहीश के लोहांजा बनू वाला। कहो न कहो हे आके बोलती है ओ सनम ओ मेरे सनम, मोहब्बत के सफर में तू हमारा है,
अंधेरे फिर भी जाना अब हमारा है ಕಮಲ್ ಹಾಕೆ ಬಿನತ್ ಸೆ ದಿನ್ನಲ್ ಅವಲಯ್ಯ ಹಾನಯ್ಯ ಬಿಂದ ಇಲ್ಲ ಅವಲ ಹುವಾಲೆಲ್ಲ ಹುಲಿದ್ ಯು ಯಹುನಿಯ ಹಬೀಬಿ ನತ್ ಸೆ ದಿನ್ನಲ್ कोई दीने का सहारा है मेरी मौजू तक किनारा है मेरे लिए ये जहां है तू तुझे मेरे दिल ने पुकारा है डन with music it goes really good I Super, have sir. been enjoying your singing, sir, Yes, sir. from Sir, start the to voice end. modulation, superb, sir. Voice modulation. Wow. Nice. Thank you. Thank Thank you you. so much. Thank you. Thank you so much. This is actually Arabic song. I took a lot of time to get hold the script of it to understand what the sentence says, what the meaning of the sentence, and afterwards I started performing this song. I've done it many a times on many big stages. It's a good one. ಹಿಂದಿಯಲ್ಲಿದೆ ಸರ್ ಇದು. Ama? Not Hindi, it's Arabic ಹಿಂದಿಯಲ್ಲಿದೆ. song. Arabic song, movies in Hindi, mix of that, mix of both he has done. So another example is in Ajay movie, he has done song, no? Eni agali irabeku, that song is there. He has mixed English and Kannada both, like that. So mix of all. Like earlier days, Guru Kiran used to sing English and Kannada mix of songs, kind of a thing. Yeah. Thank you so much. Well, No Arabic, sir. no, only song. I don't speak Arabic. It's only song. Yeah. Okay, cool. Thank you. Who didn't ask question? Who didn't ask question? Dhruva and Jayant. My questions to both of you. Dhruva, you tell the answer, okay? Since how long have you been staying in Nigeria? Unmute and ask. Unmute and answer. Unmute. Dhruva. You tell the answer. Since how many years have you been staying in Nigeria? I stay in Nigeria. I have been. Say, I have been I have been in Nigeria. staying or living. You can say, I've been living. I have lived in Living. Nigeria. No, I have been living in Nigeria. I have living in Nigeria. Tell me, year. Since Yeah. 2000? ನೀವು ಯಾವ ವರ್ಷದಿಂದ ನೈಜೀರಿಯಾದಾಗಿದ್ದೀರಾ? ನೈಜೀರಿಯಾದಲ್ಲಿ ವಾಸ ಮಾಡ್ತಾ ಇದ್ದೀರಾ? 2050. Okay, done. Chotu, Jayant, what about you? Since how long have you been going to school? ನೀವು ಯಾವಾಗಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಜಲ್ದಿ. Nothing. No. Jayant, I'm asking Jayant. Fast, Jayant. Nothing, sir. No going to school. Acha, you have got homeschooling. No? Yes, sir. Teacher comes to Only your house. house. Yes, I know. House, sir. Yes, sir. Home school, sir. Correct. Home school. Correct. No, I know. Your father told me teacher comes to your school. So in Nigeria, in that country at present moment, the teachers come to their house and teach them. That's something different that I got to know from his father. Okay, cool. Yes, thank you so much. Did I miss to ask anybody over here any questions? Did I miss to ask Supriya Ingalgi? I think I didn't ask her. Supriya Ingalgi, where have you been staying for the last 5 years? ನೀವು ಕೊನೆ 5 ವರ್ಷದಿಂದ ಎಲ್ಲಿ ವಾಸವಾಗ್ತಾ ಇದ್ದೀರಿ? I have been stayed in Bailhangal. I've been staying in Bailongal. Okay. Gururaj. Yes, sir. Since how many years have you been wearing the specs? Since how long? Sir, once again, please, sir. Since how long have you been wearing the specs? Specs. Okay, sir. Okay, sir. I have been. ಹೇಳ್ರಿ, ನಡೀತಿದೆ. ನಾವೇನು ಮನಿ ಬಂದು ವೆರಿಫೈ ಮಾಡಂಗಿಲ್ಲ. I have been last since 5 years. I've been wearing specs from 5 years ಅನ್ಬೇಕು. ಆಯ್ತಾ? ಗುಡ್. ಮತ್ತೆ ಯಾರಿಗೆ ಕೇಳಿಲ್ಲ ನಾನು. ಮಿಸ್ ರಫೀಸ್.
What have you been doing for the last 1 month as a work? For the last 1 month, what have you been doing? I have been doing. I have been working in scrap shop. What is that? Scrap shop. Cracks shop, huh? I didn't understand. Scrap. Scrap. Okay, scrap business. Okay, good. Okay. Next, Yellaling HR. When his name was Yellalinga HR, I thought he's recruitment. He's into recruitment. Are you into recruitment, Yellaling? Yes, sir. Okay. It's a profession, no? HR is your profession, is it? Yes, sir. Profession. ನಿಮ್ಮ ಪೂರ್ತಿ ಹೆಸರನ್ನ ಕರೆಕ್ಟಾಗಿ ಕೊಡಬೇಕು, ಇಲ್ಲ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಯಲ್ಲಾಲಿಂಗ HR ಅಂತ ಹಾಕ್ಬಿಡ್ತಾರೆ ನಮ್ಮವರು. ಎಸ್ ಸರ್, ಇರ್ಲಿ. ಓಕೆ, ಯಲ್ಲಾಲಿಂಗ HR ಅಂತ. ಹೌದಲ್ಲ, ನಡೀತದ. ಮತ್ತೆ ಕರೆಕ್ಟ್ ಹೆಸರು ಕೊಡಬೇಕು. ಓಕೆ, ಸೊ ಮಿಸ್ಟರ್ ಯಲ್ಲಾಲಿಂಗ, ಸಿನ್ಸ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕಿಂಗ್ ಆಸ್ ಅನ್ HR? Yes, 2 months, sir. ಹೇಳಿ ನಡೀತದೆ. I have been 2 months, sir. I have been working as an HR. I have been working as HR. I have been working as an HR. Yes, sir. I have been working an HR. HR for 2 months. For 2 months, sir. Very good. Okay, Gagan. Since how long have you been munching something? Munching ಅಂದ್ರೆ ಏನು ಗೊತ್ತಾ? ಮೆಲುಕು ಹಾಕೋದು. 10 ನಿಮಿಷ ಸರ್, 10 minutes. Yeah. Okay, Gagan, have you been liking my class? Yes, sir. I am liking your class. I have been liking your class. Okay. Thank you so much. Sudha M, since how long have you been staying in a hostel? Aye, ಹೋಗೇ ಬಿಟ್ರಲ್ಲ ಅವ್ರು. Sudha M. Yes, sir. Yes, sir. Since how long have you been staying in the hostel? 5 years, sir. For the last 5 years? Yes, sir. My goodness. What do you do? M.Ed, sir. M.Ed? Yes, sir. Okay. ನೋಡ್ರಿ, ಜಾಸ್ತಿ ಕಲ್ತ್ರೆ ಹಿಂಗ ಹಾಸ್ಟೆಲ್ನಾಗ ಇರೋದಕ್ಕತಿ. ಜಲ್ದಿ ಮನೆಗೆ ಬರ್ರಿ. PG na? PG? Yes, sir. Do you like PG? By the way, 5 years is a big task. How someone can live away from the family for 5 years? My goodness. Okay. So did you understand, guys, this format? ಈ ಪಾಠ ನಿಮಗೆ ತಿಳಿತಾ? I have been ಅಂದ್ರೆ ಮಾಡ್ತಾ ಇದ್ದೀನಿ ಅಂದಂಗ, ಈ ಕೆಲಸ ಮಾಡ್ತಾ ಇದ್ದೀನಿ ಅಂದಂಗ, ಆವಾಗಿಂದ ಮಾಡ್ತಾ ಇದ್ದೀನಿ, ನಡೀತಾ ಇದೆ ಅಂದಂಗ. ನೀವು ಬ್ರ್ಯಾಂಡ್ಸ್ಗಳಿಗೆಲ್ಲ ನೋಡ್ತೀರಿ, ಸಿನ್ಸ್ ಅಂತ ಹಾಕ್ತಾರ, ಬ್ರ್ಯಾಂಡ್ಸ್ ಸಿನ್ಸ್ ಅಂತ ಹಾಕ್ತಾರ, ಕೆಳಗೆ ಇಯರ್ ಹಾಕ್ತಾರೆ. ನಾವು ಹಾಕಿ ನೋಡ್ರಿ, ಸಿನ್ಸ್ 2008, ಮೀ ಫಾರ್ ಯು ಸಿನ್ಸ್ 2008 ಅಂತ ಹಾಕಿವಿ. ಅಂದ್ರೆ ಚಾಲೂ ಆಗೈತಿ 2008 ಒಳಗೆ, ಇನ್ನ ನಡೀತಾ ಇದೆ ಅಂದಂಗ. ಎಲ್ಲ ಬ್ರ್ಯಾಂಡ್ಸ್ ನೋಡಿರಲ್ಲ, ಎಲ್ಲ ಬ್ರ್ಯಾಂಡ್ಸ್ ಹಿಂಗ ಹಾಕಿರ್ತಾರಲ್ಲ, ಎಲ್ಲ ಬ್ರ್ಯಾಂಡ್ಸ್ ಹಾಕಿರ್ತಾರಲ್ಲ ಆ ತರ. ಓಕೆ, ಕರೆಕ್ಟ್. ಓಕೆ, ಮತ್ತೇನ ಡೌಟ್ ಇದ್ರೆ ಕೇಳಬೇಕು, ಮನಸ್ಸಿನ ಮಾತು. ಹಾ, ಈಗ ಫಾರ್ ನಾವು ಯೂಸ್ ಮಾಡುವಾಗ ಅರ್ಧ ಗಂಟೆ, 2 hours, 1 hour, ಅದಕ್ಕೆ ನಾವು ಫಾರ್ ಯೂಸ್ ಮಾಡ್ತೀವಿ. ಇಲ್ಲ ಹಂಗೇನಿಲ್ಲ, ಹೆಚ್ಚಿಗೆ ಟೈಮ್ ಆದ್ರೂ ನಡೀತದೆ. 1-2 ತಿಂಗಳು, 1-4 ತಿಂಗಳು, ಹಿಂಗೆ ಅಂತೀವಲ್ಲ. 1-2 ವರ್ಷ ನಾನು ಈ ಕಂಪ್ನಿಲಿ ಕೆಲಸ ಮಾಡಿದೆ, ಆಮೇಲೆ ಸ್ವಲ್ಪ ಬಹಳ ದೂರ ಆಗ್ತಿತ್ತು ಟ್ರಾವೆಲಿಂಗ್ ಮಾಡಲಿಕ್ಕೆ, ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿ ನಮ್ಮ ಪಕ್ಕದ ಹತ್ರನೇ ನೋಡ್ಕೊಂಡೆ ಅಂತ. ಹಂಗ 2 years ಹೇಳ್ಬೋದು. ಅಲ್ಲ, ಇವರು ರಾಮ ಅವರು ಎಷ್ಟು ವರ್ಷಕ್ಕೆ ಹೋಗಿದ್ರು ವನವಾಸಕ್ಕೆ? 16 ವರ್ಷ. 16 ಅಲ್ಲ? 14 years. ಹಾ, 16 ವರ್ಷ. No, sir. 14 years. 14. ಹಾ, ಆ ಸಾಂಗ್ ಇದೆಯಲ್ಲ ಅದ. 14 years, sir. ಲಾರ್ಡ್ ರಾಮ ವೆಂಟ್ ಟು ಫಾರೆಸ್ಟ್ ಫಾರ್ 14 years ಅಂತ ಹೇಳ್ಬೋದು. ಓಕೆ, ಹಾ, ಗುಡ್. ಮತ್ತೆ ಏನಾದ್ರು ಸರ್, ಟು ಫಾರ್ ಎರಡನ್ನು ಗೆ ಅಂತ ಆಗ್ತದೆ ಅಲ್ಲ? ಇಷ್ಟು ವರ್ಷಕ್ಕೆ, ಇಷ್ಟು ವರ್ಷಕ್ಕಾಗಿ, ಇಷ್ಟು ವರ್ಷಕ್ಕೋಸ್ಕರ, ಇಷ್ಟು ವರ್ಷ ಅಂತ ಹಿಂಗ. ಸರ್, ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತೆ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಅದು ಸ್ವಲ್ಪ ಸಿಮಿಲರ್ ಅನ್ಸ್ತಲ್ಲ ಸರ್? ಹೌದು, ಸಿಮಿಲರ್ ಅನಿಸ್ತದ. ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ನಾಗ 2-3 ಅದಾವು ರೂಲ್ಸ್.
ಇಲ್ಲಿ ಬೀನ್ ಬಂದಿದೆ ಸರ್. ಹಾ, ಬೀನ್ ಬಂದಿದೆ ಅಂದ್ರ ಬೀನ್ ಬಂದಿರೋ ಸಲುವಾಗಿ, ಬರೇ ಬೀನ್ ಬಂದಿರೋ ಸಲುವಾಗಿ ಇದು ಏನಂದ್ರ ಅರ್ಥ, ಅವಾಗ ಚಾಲೂ ಮಾಡಿ ಇನ್ನ ಮಠ ಮಾಡಾಕತ್ತೀನಿ ಅಂತ ಸ್ಟ್ರೆಸ್. ING ಫಾರ್ಮ್. ಇಲ್ಲ ಅದ್ರಾಗೂ ING ಇರ್ತದ. ಬೀನ್ ಬರ್ತದಲ್ಲ, ಬೀನ್ ಬಂದ್ರೆ ಏನಂದ್ರೆ ಅವಾಗ ಚಾಲೂ ಮಾಡಿ ಇನ್ನ ಮಾಡ್ತಾ ಇದೀನಿ ಅಂತ ಒತ್ತು ಹೇಳಿದಂಗ ಅದ. ಬಟ್ ಕನ್ನಡದಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಸರ್. ಮಾಡ್ತಾ ಇದ್ದೀನಿ ಅಂದ್ರೆ ಎರಡರಲ್ಲೂ ಕಂಟಿನ್ಯೂಟಿನೇ ಇರುತ್ತೆ. ಹಾ, ಇಲ್ಲಿ ಕನ್ನಡ ಏನ್ ವರ್ಷನ್ ಬರ್ತಂದ್ರ ತಗೊಂಡಾಗ ಇಲ್ಲಿ ಏನ್ ಬರ್ತಾರ, ಮ್ಯಾಕ್ಸಿಮಮ್ ಟೈಮ್ ಮುಂದ ಯಾವಾಗಿಂದ ಅಂತ ಹೇಳಿರ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯಾವಾಗಿಂದ ಅಂತ ಹೇಳಿರ್ತೀವಿ. ಅಲ್ಲಿ ಯಾವಾಗಿಂದ ಅಂತ ಹೇಳಲಿಕ್ಕಂದ್ರೂ ನಡೀತದೆ. ಬೋತ್ ಆರ್ ಆಲ್ಮೋಸ್ಟ್ ಸಿಮಿಲರ್. ಬೋತ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಹಂಗ. ಓಕೆ, Sir, I have ever seen, I have never seen. Both are same, sir. ಇಲ್ಲ, ಐ ಹ್ಯಾವ್ ನೆವರ್ ಸೀನ್ ಅದ ಪ್ರೆಸೆಂಟ್ Ever ಪರ್ಫೆಕ್ಟ್ ಟೆನ್ಸ್. ಅದು ಬರಲ್ಲ sir. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ನೀನ್ ಹೇಳಿದ್ದು ಏನದು ಹೇಳಿ, ಏನ್ ಹೇಳ್ಬೇಕು ನೀವು? I have never seen. ಅಂದ್ರೆ ನಾ ಎಂದು ನೋಡಿಲ್ಲ ಅಂದಂಗ. Ever ಬರಲ್ಲ sir. I have ಅದು ever. ಕ್ವಶನ್ ಒಳಗೆ ಬರ್ತತೆ. ಹ್ಯಾವ್ ಯು ಎವರ್ ಸೀನ್, ಹ್ಯಾವ್ ಯು ಎವರ್ ಸೀನ್ ಕಾಶ್ಮೀರ್, ಹಂಗ ಕ್ವಶನ್ ಒಳಗ. ಉತ್ತರ ಒಳಗ ಐ ಹ್ಯಾವ್ ನೆವರ್ ಸೀನ್ ಹಿಂಗೆಲ್ಲ ಬರುತ್ತೆ. ಓಕೆ, ಗುಡ್. ಹಾ, ಕ್ವಶನ್ ಕೇಳುವಾಗ ಅಷ್ಟೇ ಅನ್ಮ್ಯೂಟ್ ಮಾಡಬೇಕು ಮತ್ತು ಮ್ಯೂಟ್ ಮಾಡಿಬಿಡ್ಬೇಕು ಎಲ್ಲ. ಗುಡ್ ಬಾಯ್ಸ್ ಅಂಡ್ ಗುಡ್ ಗರ್ಲ್ಸ್. ಹಾ, ಮತ್ತ ಇನ್ನ 7 ನಿಮಿಷ ಇದೆ. ಫಾರ್ ಮತ್ತೆ ಫ್ರಾಮ್ ಗಿರೋ ವ್ಯತ್ಯಾಸ ಇನ್ನೊಮ್ಮೆ. ಫಾರ್ ಮತ್ತೆ ಫ್ರಾಮ್ ಇದು ನಿಮ್ಗೆ ಟೈಮ್ ಪ್ರಿಪೋಸಿಷನ್ ಪಾಠ ಬರ್ತದ. ಒತ್ತಿ ಒತ್ತಿ ಹೇಳ್ತೀನಿ, ನಾವಾಗ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಈಗ ಇಷ್ಟ ತಿಳ್ಕೊರಿ. 10 ಎಕ್ಸಾಂಪಲ್ ಕೊಡ್ತೀನಿ, ಒಂದಕ್ಕೆ ಡಜನ್. ಓಕೆ, ಡೋಂಟ್ ವರಿ. ಯಾರೋ ಏನು ಒಂದೊಂದು ಡಜನ್ ಎಕ್ಸಾಂಪಲ್ ಕೊಡ್ತೀನಿ ಅಂತ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಅದರ್ವೈಸ್ ಐ ಮೇಕ್ ಅ ಬ್ಯೂಟಿಫುಲ್ ವಿಡಿಯೋ ಆನ್ ದ್ಯಾಟ್. ಒಂದ್ಸಲ ಶುಡ್ ಹ್ಯಾವ್ ಬಿನ್ ಕುಡ್ ಹ್ಯಾವ್ ಬಿನ್ ಅದೊಂದ್ಸಲ ಮಾಡಿ ಸರ್. ಹೌದಲ್ಲ, ಹೌದೌದು. ಶುಡ್ ಹ್ಯಾವ್ ಬೀನ್, ಕುಡ್ ಹ್ಯಾವ್ ಬೀನ್. ಈ ಮಾಡಲ್ ವರ್ಬ್ಸ್ಗೆ ಹ್ಯಾವ್ ಬೀನ್ ಹಚ್ಚೋದು ಹೇಳಿರಲ್ಲ ನೀವು. ಹೌದು, ಹೌದು ಸರ್. ಅದನ್ನು ಮಾಡ್ತೀನಿ, ಅದೊಂದು ಮಾಡ್ತೀನಿ. ಹೌದು, ಮತ್ತೇನಾದರೂ ಹಿಂಗಿದ್ರೆ ಎಡಿಷ್ನಲಿ ಇದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಯಾವ್ದಾರು ಪರ್ಟಿಕ್ಯುಲರ್ ವಿಡಿಯೋದ ಬಗ್ಗೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನೀವು ನನಗೇನಾದರೂ ವಿಡಿಯೋ ಮಾಡಿ ಅಂತ ಇದ್ರೆ ನಾನು ಒಂದು ಹಾಕ್ತೀನಿ, ಒಂದು ವಿಡಿಯೋ ಹಾಕ್ಬಿಡ್ತೀನಿ. ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ಒಂದು ರೀಲ್ ಮಾಡ್ತೀನಿ ನಾನು. ಓಕೆ, ಅದ್ರ ಮೇಲೆ ನೀವು ಹೇಳಿ, ನಾವು ಕಂಟೆಂಟ್ ಹುಡುಕ್ತಾ ಇರ್ತೀವಿ ಅದ್ರ ಮೇಲೆ ಮಾಡೋಣ ಅಂತ ಹೇಳಿ ನಾವು ಮಾಡಿಬಿಡ್ತೀವಿ. ಅದ್ರಾಗ ಏನೈತಿ, ಹೌದಿಲ್ಲ? ಯೂಸ್ ಆಗ್ಬೇಕು ಜನರಿಗೆ ಅಷ್ಟೇ. ಅದು ರೀಲ್ಸ್ ಅಲ್ಲಿ ಮಾಡಿದ್ರೆ ಅದು ಬೇಗ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಸರ್. ಮಾಡ್ತೀನಿ, ರೀಲ್ ಆಗೇ ಮಾಡ್ತೀನಿ. ಎಲ್ಲರಿಗೂ ಯೂಸ್ ಆಗುವಂಥದ್ದು ಮಾಡ್ತೀನಿ ಹಂಗೆ. ಹಾ, ಮತ್ತೆ ಅದನ್ನ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಸರ್ ನೀವು. ಏನಮ್ಮ ಸುನೀತಾ? ಶುಡ್ ಎಂತ ಮಾತದು? ಬರ್ತದ. ಎಂತ ಮಾತು? ಮೊಬೈಲ್ ಆ್ಯಪ್ ಒಳಗಡೆ ಐತ್ ನೋಡ್ರಿ, ಹೋಗಿ ಮೊಬೈಲ್ ಆ್ಯಪ್ ಒಳಗಡೆ ಹೋಗ್ರಿ. ವಿಡಿಯೋ ಲೆಸನ್ಸ್ ಅಂತ ರೀಲ್ ಮಾಡ್ಬೇಕನ? ಅದಾಗಿದೆ ಸರ್. ಅಂದ್ರೆ ಮಾಡೆಲ್ ವರ್ಬ್ಸ್ ಆಗಿದೆ, ಬಟ್ ಅದ್ರಲ್ಲಿ ವುಡ್ ಬಿ, ಶುಡ್ ಬಿ, ಕುಡ್ ಬಿ ಅದು ಮತ್ತೆ ಇದು ಅದನ್ನ ಕಂಟಿನ್ಯೂ ಫಾರ್ಮ್ ಅಲ್ಲಿ ಮಾಡಿ ಅಂತ ಹೇಳಿ. ನಾಳೆ ಒಂದು ರೀಲ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ, ಇಂಗ್ಲಿಷ್ನಾಗ ನೀವು ಏನು ಕಲಿಬೇಕಂತ ಅನ್ಕೊಂಡಿರಿ ಕಮೆಂಟ್ನಲ್ಲಿ ಬರೀರಿ ಅಂತ ಹೇಳಿ. ಓಕೆ, ಅದ್ರ ಪ್ರಕಾರ ಒಂದೊಂದು ಮಾಡ್ಕೊಂತ ಬರ್ತೀವಿ. ಅದ್ರೊಳಗೆ ಏನಂದ್ರೆ ಯಾವ ಟಾಪಿಕ್ಗೆ ಜಾಸ್ತಿ ಲೈಕ್ಸ್ ಬರ್ತಾವ ಅಥವಾ ಇದು ಬರ್ತಾವ ಅದನ್ನ ಜಾಸ್ತಿ ಪ್ರಯಾರಿಟೈಸ್ ಮಾಡ್ಕೊಂಡಂತ. ಐ ಆಮ್ ರೆಡಿ ಟು ಟೀಚ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ವಾಟ್ ಪೀಪಲ್ ಡಿಮಾಂಡ್. ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಫಾರ್ ಮೀ. ನಾನು ಬಂದು ನಿಂತು ಹೇಳಿ ಹೋಗ್ಬಿಟ್ರೆ ನಮ್ಮ ಹುಡುಗರು ಎಡಿಟ್ ಮಾಡಿ ಅವ್ರು ಹಾಕ್ತಾರೆ, ಏನು ಚಿಂತಿಲ್ಲ. ಬಟ್ ಯೂಸ್ಫುಲ್ ಥಿಂಗ್ಸ್ ನಿಮಗೆ ಬರಲಿ, ನಡೀತದ. ಓಕೆ, ಆಮೇಲೆ ಮೊನ್ನೆ ಕೇಳಿದೆ ಸರ್, ಟೋಲ್ಡ್ ಮತ್ತೆ ಸೆಡ್ಗೆ ಡಿಫ್ರೆನ್ಸ್ ಹೇಳಿ ಅಂತ. ಅದನ್ನು ಮಾಡ್ತೀನಿ. ಈಗ ಹೇಳ್ಬಿಡ್ಲೆ? ಓಕೆ, ಈಗ ನೋಡ್ರಿ. ಹಾ, ಸೊ ಟೆಲ್, ಟೋಲ್ಡ್, ಟೆಲ್ಲಿಂಗ್, ಟೆಲ್ಸ್. ಓಕೆ, ಇದು ಲಿಟಲ್ ಬಿಟ್ ಕ್ಯಾಶುವಲ್. ಇದು ಟೆಲ್, ಟೋಲ್ಡ್, ಟೆಲ್ಲಿಂಗ್, ಟೆಲ್ಸ್. ಐ ಟೋಲ್ಡ್ ಅ ಸ್ಟೋರಿ ಟು ಮೈ ಫ್ರೆಂಡ್ಸ್ ಆ್ಯಂಡ್ ದೇ ಆಲ್ ಬಿಲೀವ್ಡ್ ಇಟ್. ಓಕೆ, ಮತ್ತು ಇದು ರೆಸ್ಪೆಕ್ಟ್ ಕೊಟ್ಟು ಅಂತ ಮಾತಾಡ್ತಿರಲ್ಲ ಅವ್ರಿಗೆ ಸೇ. ಫಾರ್ ಎಕ್ಸಾಂಪಲ್, ಐ ಸ್ಪೋಕ್ ವಿತ್ ದ ಪ್ರಿನ್ಸಿಪಾಲ್ ಅಬೌಟ್ ದಿಸ್ ಇಶ್ಯೂ. ಐ ಸ್ಪೋಕ್ ವಿತ್ ದ ಕಾಲೇಜ್ ಪ್ರಿನ್ಸಿಪಲ್ ಅಬೌಟ್ ದಿಸ್ ಇಶ್ಯೂ. ಪ್ಲೀಸ್ ಸ್ಪೀಕ್ ಟು ದ ಮ್ಯಾನೇಜರ್ ಅಂತಾರೆ. ಪ್ಲೀಸ್ ಟೆಲ್ ಮ್ಯಾನೇಜರ್ ಅನ್ನಂಗಿಲ್ಲ. ಪ್ಲೀಸ್ ಸ್ಪೀಕ್ ಟು ಯುವರ್ ಮ್ಯಾನೇಜರ್ ಅಂತಾರೆ. ಸ್ಪೀಕ್ ಟು ಮೀ ಆಫ್ಟರ್ ದ ಮೀಟಿಂಗ್ ಹಿಂಗಂತಾರೆ. ಸೊ ಅದಕ್ಕೆ ಸ್ಪೀಕ್ ಐತಲ್ಲ ಒಂಥರ ಇಸ್ತ್ರಿ ಮಾಡಿ ಅರ್ಬಿ ಹಾಕೊಂಡಂಗೆ, ಟಾಕ್ ಐತಲ್ಲ ಹಿಂಗೆ ಒಂಥರ ಕ್ಯಾಶುವಲ್ ಆಗಿ ಹಾಕೊಂಡಂಗೆ ಹಂಗೆ. ಹಾಂ, ಮತ್ತೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬೇಕಲ್ಲ ಸರ್? ಒಂದು ನಿಮಿಷ. ರಫೀಜ್ ಬೋಲೋ ಬೈ. Do you tell the meaning of my goodness? Oh my goodness, इसका मीनिंग चाहिए? हाँ, yes. Oh my goodness, इसको
ವಿ ಕಾಲ್ ಇಟ್ ಆಸ್ ಇಂಟ್ರಾಗೇಟಿವ್ಸ್, ಸಾರಿ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. इंटरजेक्शन कुछ भी कभी कभी है ना, कुछ स्पेशल फील करता हूँ, ओ माय गॉड ऐसा कभी एक्सपेक्ट नहीं किया था मैं, ऐसा हो गया. पॉजिटिव भी हो सकता है, नेगेटिव भी हो सकता है. ओ माय गुडनेस, like this. See what happened today. Today let me turn it off, recording stop.